ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದರೆ ಆಗಲಿ. ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ನಾವು ಚಿಕ್ಕವರಿದ್ದಾಗ ಬರೀ ರ್ಯಾಂಕ್ ಯಾವ ಕಾಲೇಜಿಗೆ ಅಷ್ಟು ರ್ಯಾಂಕು, ಕೆ ಇ ಬೋರ್ಡ್ಸಿಗೆ ಅಷ್ಟು ರ್ಯಾಂಕು, ಮರಿಮಲ್ಲಪ್ಪಗೆ ಇಷ್ಟು ರ್ಯಾಂಕು, ಬರೀ ಇದನ್ನು ಓದ್ಕೊಂಡೇ ಬೆಳೆದ್ವಿ ನಾವು. ಆ ರ್ಯಾಂಕ್ ತಗೊಂಡ್ರಲ್ಲ, ಒಂದೊಂದು ವರ್ಷದ 10 ರ್ಯಾಂಕ್ ತೊಗೊಂಡವ್ರು ಲಿಸ್ಟ್ ತೆಗೆದು ಅವ್ರು ಈಗ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಹುಡ್ಕೋಣ. ಯಾಕೆ, ಏನು, ಹೆಂಗೆ ಅನ್ನುವ ಮರು ಪ್ರಶ್ನೆ ಮಾಡದೆ ಸೇನಾಧಿಕಾರಿ ಹೇಳಿದಾಗ ಬಂದೂಕು ಹಿಡ್ಕೊಂಡೋಗಿ ಯುದ್ಧ ಮಾಡಿ ಸಾಯುವಂಥವ್ರನ್ನ ಹುಟ್ಟಿಸಬೇಕಾಗಿತ್ತು. ಆ ಕಾರಣಕ್ಕೆ ಎಜುಕೇಷನ್ ಸಿಸ್ಟಮ್ ಜಾರಿಗೆ ಬಂತು. PUC ರಿಸಲ್ಟ್ ಬಂದ ದಿವಸ ನಮ್ಮ ರಿಪೋರ್ಟರ್ಗಳು ಚೆಕ್ ಮಾಡ್ಕೊತಿರ್ತಾರೆ, PUC ಮಕ್ಕಳ ಆತ್ಮಹತ್ಯೆಗಳು ಎಲ್ಲೆಲ್ಲಾಗಿದ್ದಾವೆ ಅಂತ ಚೆಕ್ ಮಾಡ್ಕೊತಿರ್ತಾರೆ. ಸಮಥಿಂಗ್ ಈಸ್ ಸೀರಿಯಸ್ಲಿ ರಾಂಗ್ ವಿತ್ ದಿಸ್ ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನು ಒಪ್ಪಿಕೊಳ್ಳಬೇಡ್ದು. ದುರಂತ ನೋಡಿ, ನಾವು 4 ವರ್ಷದ ಹಿಂದಿನ ಫೋನು ಔಟ್ಡೇಟೆಡ್ ಅಂತೀವಿ. 150 ವರ್ಷದ ಹಿಂದಿನ ಎಜುಕೇಷನ್ ಸಿಸ್ಟಮನ್ನು ನಂಬ್ಕೊಂಡು ಇನ್ನೂ ತನಕ ಬದುಕ್ತಾ ಇದ್ದೀವಿ. 150 ವರ್ಷದ ಎಜುಕೇಷನ್ ಸಿಸ್ಟಮ್ ಇದು. PUC ಫೇಲ್ ಆದವನಿಂದ ಸನ್ಮಾನ ಮಾಡಿಸಬಾರ್ದು. ನಾನು ಮ್ಯಾಥ್ಸು ಬಯಾಲಜಿ ಫೇಲು. ಆ ಹಾಡನ್ನು 2 ಸಲ ಕೇಳಿದರೆ ನನಗೆ ಒಬ್ಬ ತತ್ವಜ್ಞಾನಿ ಜೊತೆಗೆ 2 ತಾಸು ಮಾತನಾಡಿದ ಅನುಭವ ಆಗುತ್ತೆ. ಇರಬೇಕು ಇರುವಂತೆ ತೊರೆದು ಸೋಮನಾಥೇಶ್ವರಿಯ ಸನ್ನಿಧಿಯಲ್ಲಿ ಇಂಥದ್ದೊಂದು ಶುಭ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಧನ್ಯತೆಯ ಭಾವ ಬರ್ತಾ ಇದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ತೀನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಭಾರತದ ಬಹುತೇಕ ಎಲ್ಲ ರಾಜ್ಯಗಳ ಬಹುತೇಕ ಎಲ್ಲ ಪ್ರಮುಖ ದೇವಸ್ಥಾನಗಳು, ಮಠಮಾನ್ಯಗಳು, ಆಚರಣೆಗಳು, ಸಂಸ್ಕೃತಿಗಳನ್ನು ಕುತೂಹಲದಿಂದ ನಾನು ನೋಡಿದ್ದೀನಿ. ಕೇವಲ ಕಾಶ್ಮೀರದಿಂದ ಕನ್ಯಾಕುಮಾರಿ ಮಾತ್ರ ಅಲ್ಲ, ಅಯೋಧ್ಯೆಯ ರಾಮ ಮಂದಿರದಿಂದ ಅಬುದಾಬಿಯ ಮಂದಿರದ ತನಕ, ಬ್ಯಾಪ್ಸ್ ಟೆಂಪಲ್ ತನಕ ಎಲ್ಲವನ್ನೂ ನೋಡಿದ್ದೀನಿ. ಅಲ್ಲೆಲ್ಲ ನಿಂತ್ಕೊಂಡಾಗ ನನಗನ್ಸೋದು, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆ, ನಮ್ಮ ದೈವಗಳು, ನಮ್ಮ ಹಬ್ಬ ಹರಿದಿನಗಳು, ಆಚರಣಾ ಪದ್ಧತಿಗಳು, ಪೂಜಾ ವಿಧಾನಗಳೆಲ್ಲ ತಮ್ಮ ಮೂಲ ಸ್ವರೂಪದಲ್ಲಿರೋದು ದಕ್ಷಿಣ ಭಾರತದಲ್ಲಿ ಮಾತ್ರ ಮತ್ತು ಕರಾವಳಿಯ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅಂತ. ಎಲ್ಲಿ ಹೋದಾಗಲೂ ನನಗದನ್ಸುತ್ತೆ, ನಮ್ಮ ಮೂಲ ಸ್ವರೂಪ ಅಲ್ಲಿ ಮಾತ್ರ ಇದೆ ಅಂತ. ಅದಕ್ಕೆ ಕಾರಣವಾದ 2 ಅಂಶಗಳು ಒಂದೇ ಸಲ ವೇದಿಕೆಯ ಮೇಲೆ ಇದ್ದಾವೆ. ಒಂದು ಅರಮನೆ, ಮತ್ತೊಂದು ಗುರುಮನೆ. ಈ 2 ಕಾರಣಕ್ಕಾಗಿ ಇಲ್ಲಿ ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆಗಳು, ಪೂಜಾ ವಿಧಾನಗಳು, ಆರಾಧನಾ ಪದ್ಧತಿಗಳು, ಹಬ್ಬಗಳು, ಹರಿದಿನಗಳು ಎಲ್ಲವನ್ನೂ ಇಷ್ಟು ಶುದ್ಧ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇರೋದು. ಅದಕ್ಕೆ ಕಾರಣವಾದದ್ದು ಅರಮನೆ ಮತ್ತು ಗುರುಮನೆ. ಅರಮನೆ ಮತ್ತು ಗುರುಮನೆಯ ಸನ್ನಿಧಾನದಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರೋದು ಇನ್ನೊಂದು ಸೌಭಾಗ್ಯ. ಆ ಕಾರಣಕ್ಕಾಗಿ ಜೈನ ಮಠ ಮೂಡುಬಿದಿರೆಯ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳನ್ನು ನಮಸ್ಕರಿಸ್ತೀನಿ. ಜೊತೆಗೆ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು, ಎಡಿನೀರು ಮಠ ಕಾಸರಗೋಡು ಅವರ ಪಾದಗಳಿಗೆ ನಮಸ್ಕರಿಸ್ತೀನಿ. ಅಜಿಲ ಮನೆತನದವರು ಅರಮನೆಯ ಕಾರ್ಯಕ್ರಮ ಅಂತ ಹೇಳಿದ್ರು. ನಾನು ಬರ್ತಾ ಅರಮನೆ, ಅದರ ಇತಿಹಾಸ ಕೇಳಿ ತಿಳ್ಕೊಳ್ತಾ ಬಂದೆ. ಇತ್ತೀಚೆಗೆ HS ವೆಂಕಟೇಶ ಮೂರ್ತಿಯವರು ತೀರ್ಕೊಂಡ್ರು. ಕರ್ನಾಟಕದ ಕನ್ನಡದ ಮೇರು ಕವಿ. ಅವ್ರದ್ದೊಂದು ಹಾಡು ನನಗೆ ಬಹಳ ಇಷ್ಟ, ಯಾವಾಗಲೂ ಕೇಳ್ತಿರ್ತೀನಿ ನಾನು ಅದು. ಆ ಹಾಡನ್ನು 2 ಸಲ ಕೇಳಿದರೆ ನನಗೆ ಒಬ್ಬ ತತ್ವಜ್ಞಾನಿ ಜೊತೆಗೆ 2 ತಾಸು ಮಾತನಾಡಿದ ಅನುಭವ ಆಗುತ್ತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅದರಲ್ಲಿ ಒಂದು ನುಡಿ ಬರುತ್ತೆ, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಂಪನೆಯ ನೆರಳನಿತ್ತು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೇ ಪ್ರೀತಿ ಇಟ್ಟು ಅಂತ. ಹೊಂಗೆ ಮರ ತಾನು ಬಿಸಿಲಲ್ಲಿ ನಿಂತ್ಕೊಂಡು ತನ್ನ ಹತ್ರ ಬಂದವರಿಗೆಲ್ಲ ತಣ್ಣಗಿನ ಆಸರೆಯ ನೆರಳನ್ನು ಕೊಟ್ಟು ತಾನು ಹೆಂಗೆ ಗೆಲುವಾಗಿರುತ್ತೋ ಹಾಗೆ ನನ್ನ ಜೀವನವನ್ನು ಮಾಡು ಅಂತ. ಬಹುಶಃ ಈ ಅಣ್ಣ ತಮ್ಮಂದ್ರನ್ನು ನೋಡಿದರೆ ಇವ್ರ ಜೀವನವೂ ಹಾಗೆ ಅನ್ನಿಸ್ತು ನನಗೆ. ಒಂದು ಸಾರ್ಥಕ ಬದುಕನ್ನು ಬದುಕ್ತಾ ಇರುವಂಥ ಈ ಅರಸು ಮನೆತನ ಲೋಕೋಪಯೋಗಿ ಇಲಾಖೆಯಲ್ಲಿ 32 ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡಿ 60ನೇ ವಯಸ್ಸಿಗೆ ನಿವೃತ್ತರಾಗಿರುವ
ಶಿವಪ್ರಸಾದ್ ಅಜಿಲರ ನಿವೃತ್ತಿ ಜೀವನ ತುಂಬ ಸುಖಮಯವಾಗಿರಲಿ ಅಂತ ಹಾರೈಸ್ತೀನಿ. ಇಲ್ಲಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸೋದಕ್ಕೆ ಎಷ್ಟು ಕಷ್ಟ ಆಯಿತು, ಕನ್ವಿನ್ಸ್ ಮಾಡಬೇಕಾಯಿತು ಎಲ್ಲ ಹೇಳ್ತಾ ಇದ್ದರು. ಆದರೂ ನನ್ನನ್ನು ಸ್ವಲ್ಪ ದಾರಿ ತಪ್ಪಿಸಿ ಈ ಕಾರ್ಯಕ್ರಮಕ್ಕೆ ಕರೆಸಿದ್ರು. ನನಗೆ ಹೇಳಿದ್ರು, ಶಿವಪ್ರಸಾದರದು 60ನೇ ಹುಟ್ಟುಹಬ್ಬ, ಅವರು ನಿವೃತ್ತರಾಗಿದ್ದಾರೆ, ಅವ್ರಿಗೊಂದು ಪೌರ ಸನ್ಮಾನದ ಕಾರ್ಯಕ್ರಮ ಇದೆ, ಪ್ರತಿ ವರ್ಷ 7,000 ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ, ಅದಕ್ಕೆ ಬರಬೇಕು ಅಂತ. ನಾನು ಸರಿ ಆಯಿತು ಬರ್ತೀನಿ ಅಂತ ಹೇಳಿದೆ. ಇನ್ವಿಟೇಷನ್ ನನ್ನ ಕೈಗೆ ಬಂದಾಗ ಗೊತ್ತಾಯಿತು ಇದರಲ್ಲಿ ಪ್ರತಿಭಾ ಪುರಸ್ಕಾರವೂ ಇದೆ ಅಂತ. ನೀವೆಲ್ಲಾದರೂ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ನಾನು ವೇದಿಕೆಗೆ ಹೋಗೋದು ಒತ್ತಟ್ಟಿಗಿರಲಿ, ಕಾರ್ಯಕ್ರಮ ನಡೀತಾ ಇರೋ ಬೀದಿಗೂ ಹೋಗೋದಿಲ್ಲ. ಈ ಮಗುಗೊಂದು ಸನ್ಮಾನ ಮಾಡಿದ್ವಿ ನಾವು, ಡಿಸ್ಕರೇಜ್ ಮಾಡೋ ಉದ್ದೇಶದಿಂದ ಹೇಳ್ತಾ ಇಲ್ಲ. ಇಡೀ ಸಮಾಜ, ಈ ದೇಶ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳುವುದನ್ನೇ ಪ್ರತಿಭೆ ಅನ್ನುವ ಭ್ರಮೆಯಲ್ಲಿ ಬದುಕ್ತಾ ಇರುವ ಸಂದರ್ಭದಲ್ಲಿ ಅದನ್ನು ಪುಷ್ಟೀಕರಿಸುವಂಥ ಯಾವುದರಲ್ಲೂ ನಾನು ಭಾಗವಹಿಸಬಾರದು ಅಂತ. ಈ ಜಗತ್ತಿನಲ್ಲಿ ಜ್ಞಾನವನ್ನು ರಿಸೀವ್ ಮಾಡಿಕೊಳ್ಳುವ 8 ಮಾರ್ಗಗಳಿದ್ದಾವೆ. ಅವುಗಳ ಪೈಕಿ ಒಂದು ಮಾರ್ಗ ಪಠ್ಯಪುಸ್ತಕದ ಮೂಲಕ ರಿಸೀವ್ ಮಾಡಿಕೊಳ್ಳುವಂಥದ್ದು. ಅದನ್ನು ತುಂಬ ರೊಮ್ಯಾಂಟಿಸೈಸ್ ಮಾಡ್ತಾಯಿದ್ದೀವಿ ನಾವು, ತುಂಬ ರೊಮ್ಯಾಂಟಿಸೈಸ್ ಮಾಡ್ತಾಯಿದ್ದೀವಿ. ಮತ್ತೆ ಹೇಳ್ತೀನಿ, ಅಂದರೆ ಈ ಮಗು ಒಂದು ರ್ಯಾಂಕ್ ತಗೊಂಡು ಅವ್ರ ಕ್ಲಾಸ್ನಲ್ಲಿ ಇನ್ನೂ 90-95 ಜನ ಇರ್ತಾರೆ. ಹಾಗಿದ್ರೆ ಒಂದು ಮಗು ಸಕ್ಸಸ್ಫುಲ್ಲ, ಉಳಿದವರೆಲ್ಲರೂ ಫೇಲ್ಯೂರ. ವಾಟ್ ಅಬೌಟ್ ದೋಸ್ ಪೀಪಲ್ ಹೂ ಕುಡ್ ನಾಟ್ ಗೆಟ್ 35%? ಅವರೆಲ್ಲರೂ ಕೂತ್ಕೊಂಡು ಇವತ್ತಿಂದ ಒಂದು ಎಕ್ಸಸೈಸ್ ಮಾಡಲಿ. ಇವತ್ತಿಂದ ನೀವೇ ಮನೇಲಿ ಕೂತ್ಕೊಂಡು, ಮಕ್ಕಳು ಯಾರು ಜಾಸ್ತಿ ಮಾರ್ಕ್ಸ್ ಬಂದಿಲ್ಲೋ ಅವ್ರು ನೀವೇ ಒಂದು ಮನೇಲಿ ಕೂತ್ಕೊಂಡು ಒಂದು ಎಕ್ಸಸೈಸ್ ಮಾಡಿ. ಕ್ಷೇತ್ರಗಳ ಪಟ್ಟಿ ಮಾಡ್ಕೊಳ್ಳಿ, ಯಾವ್ಯಾವ ಕ್ಷೇತ್ರ ಅಂತ. ಉದಾಹರಣೆಗೆ ಕ್ರಿಕೆಟು, ಸಿನಿಮಾ, ಉದ್ದಿಮೆ, ರಾಜಕಾರಣ, ಈ ಕ್ಷೇತ್ರಗಳ ಪಟ್ಟಿ ಮಾಡ್ಕೊಳ್ಳಿ. ಆಯಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾದವ್ರದ್ದೆಲ್ಲರದ್ದು ಹೆಸರು ಬರಿತಾ ಹೋಗಿ. ಸಿನಿಮಾ ಅಂತ ಬಂದರೆ ಶಾರುಖ್ ಖಾನು, ಸಲ್ಮಾನ್ ಖಾನು, ಅಮೀರ್ ಖಾನು, ಇನ್ಯಾರ್ಯಾರು ಹಿಂದಿಲಿ ಬರ್ತಾರೆ, ಕನ್ನಡದಲ್ಲಿ ಯಾರ್ಯಾರು ಬಂದರು, ರಾಜ್ಕುಮಾರು, ವಿಷ್ಣುವರ್ಧನ್, ಶಿವರಾಜ್ ಕುಮಾರು, ಯಾರ್ಯಾರು ಬಂದರೆ ಎಲ್ಲರದ್ದು ಪಟ್ಟಿ ಮಾಡಿ. ಉದ್ಯಮ ಅಂತ ಬಂದರೆ ಅದಾನಿ, ಅಂಬಾನಿ, ಇನ್ಫೋಸಿಸ್ ನಾರಾಯಣಮೂರ್ತಿ, ಅವ್ರದ್ದೆಲ್ಲ ಒಂದು ಪಟ್ಟಿ ಮಾಡಿ. ನಿಮ್ಮ ನೆಚ್ಚಿನ ರಾಜಕಾರಣಿಗಳದ್ದೊಂದು ಪಟ್ಟಿ ಮಾಡಿ. ಮೋದಿ, ಅಮಿತ್ ಶಾ, ಅವರು ಇವರು, ಬ್ರಿಜೇಶ್ ಚೌಟ ಅವರಿಂದ ಹಿಡಿದು ಹರೀಶ್ ಪೂಂಜಾ ಅವ್ರ ತನಕ ಎಲ್ಲರದ್ದು ಒಂದು ಪಟ್ಟಿ ಮಾಡಿ. ಪಟ್ಟಿ ಮಾಡಿ ಅವ್ರ ಬಗ್ಗೆ ಒಂದೊಂದು ರಿಸರ್ಚ್ ಮಾಡಿ. ಅವರು ಯಾರು ತಮ್ಮ ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ದರು ಅಂತ, ಅವ್ರು ಯಾರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದರು. ಇವತ್ತಿನ ಸಮಾಜ ಹೆಚ್ಚು ಮಾರ್ಕ್ಸ್ ಪಡೆಯೋದನ್ನು ಹೆಚ್ಚು ರೊಮ್ಯಾಂಟಿಸೈಸ್ ಮಾಡಿ 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 ಎಲ್ಲಿಗೆ ತಂದು ಬಿಟ್ಟಿದ್ದೀವಿ ಅಂದರೆ, ಈ ಮಾರ್ಕ್ಸ್ ಅಂದರೆ ಹೆಂಗೆ ಅಂದರೆ, ಒಂದು ಮಂಗ, ಒಂದು ಮೊಸಳೆ, ಒಂದು ಆನೆ, ಒಂದು ಸಿಂಹದ ಮಧ್ಯದಲ್ಲಿ ಮರ ಇರೋ ಕಾಂಪಿಟೇಷನ್ ಇಟ್ಟಂಗಿದು. ಮರ ಇರೋ ಕಾಂಪಿಟೇಷನ್ ಅಪ್ಪ. ಒಂದು ಆನೆ, ಒಂದು ಸಿಂಹ, ಒಂದು ಮೊಸಳೆ ಮತ್ತು ಒಂದು ಮಂಗ. ಯಾರು ಗೆಲ್ತಾರೆ? ಮಂಗ. ಅವಾಗ ಆನೆ ಅವಮಾನದಿಂದ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಂತ, ಅಯ್ಯೋ ನಂಗೆ ಮರ ಏರೋದಕ್ಕಾಗೋದಿಲ್ಲ ಅಂತ. ಅದರ ತಾಕತ್ತು ಬೇರೆ ಇತ್ತು, ಅದರ ಶಕ್ತಿ ಬೇರೆ ಇತ್ತು. ಆದರೆ ಇಲ್ಲೇನು ಹೇಳಿದ್ರು, ನಿಮಗೆ ಪುರಸ್ಕಾರ ಸಿಗೋದು, ಸನ್ಮಾನ ಸಿಗೋದು ಮರ ಹತ್ತಿದ್ರೆ ಮಾತ್ರ ಅಂತ. ಆದ್ದರಿಂದ ಈ ಟೋಟಲ್ ಎಜುಕೇಷನ್ ಸಿಸ್ಟಮ್ ಹೆಂಗೆ ಬಂತು ಅನ್ನೋದರದೇ ಒಂದು ಇತಿಹಾಸ ಇದೆ. ಇವತ್ತು ನಾವು ಏನು ಓದ್ತಾ ಇದ್ದೀವಲ್ಲ, ಇದು 18ನೇ ಶತಮಾನದಲ್ಲಿ ಬಂದಂಥ ಎಜುಕೇಷನ್ ಸಿಸ್ಟಮ್. ಇದು ಪ್ರಷಿಯನ್ ಎಜುಕೇಷನ್ ಸಿಸ್ಟಮ್ ಅಂತ ಕರೀತಾರೆ ಇದಕ್ಕೆ. ಇದರ ಉದ್ದೇಶ ಏನಾಗಿತ್ತು? ಈ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಾಗ ಯುದ್ಧಗಳ ಸಂಖ್ಯೆ ಜಾಸ್ತಿ ಇತ್ತು. ಯಾಕೆ, ಏನು, ಹೆಂಗೆ ಅನ್ನುವ ಮರುಪ್ರಶ್ನೆ ಮಾಡದೆ ಸೇನಾಧಿಕಾರಿ ಹೇಳಿದಾಗ ಬಂದೂಕು ಹಿಡ್ಕೊಂಡೋಗಿ ಯುದ್ಧ ಮಾಡಿ ಸಾಯುವಂಥವ್ರನ್ನ ಹುಟ್ಟಿಸಬೇಕಾಗಿತ್ತು. ಆ ಕಾರಣಕ್ಕೆ ಎಜುಕೇಷನ್ ಸಿಸ್ಟಮ್ ಜಾರಿಗೆ ಬಂತು. ಅದಾದ ಮೇಲೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ನೀವು ಹೇಳಿದಂತೆ ಕೇಳ್ಕೊಂಡು ಬಿದ್ದಿರುವ ಕಾರ್ಕೂನರನ್ನು ಸೃಷ್ಟಿ ಮಾಡೋದು ಹೆಂಗೆ ಅನ್ನೋ ಪ್ರಶ್ನೆ ಬಂದಾಗ ಅದೇ ಎಜುಕೇಷನ್ ಸಿಸ್ಟಮ್ ಅಂತಂದು ಮೆಕಾಲೆ ನಮ್ಮಲ್ಲಿ ಜಾರಿಗೆ ತಂದದ್ದು. ದುರಂತ ನೋಡಿ, ನಾವು 4 ವರ್ಷದ ಹಿಂದಿನ ಫೋನು ಔಟ್ಡೇಟೆಡ್ ಅಂತೀವಿ. 150 ವರ್ಷದ ಹಿಂದಿನ ಎಜುಕೇಷನ್ ಸಿಸ್ಟಮನ್ನು ನಂಬ್ಕೊಂಡು ಇನ್ನೂ ತನಕ ಬದುಕ್ತಾ ಇದ್ದೀವಿ. 150 ವರ್ಷದ ಎಜುಕೇಷನ್ ಸಿಸ್ಟಮ್ ಇದು. ಅದಕ್ಕೆ ನಾನು ಹೇಳೋದು, ಪ್ರತಿಭಾ ಪುರಸ್ಕಾರ ಇದ್ದರೆ ದಯವಿಟ್ಟು ನನ್ನನ್ನು ಕರಿಬೇಡಿ. ಇನ್ನೂ ಪ್ರಾಮಾಣಿಕವಾಗಿ ಹೇಳ್ತೀನಿ, 625ಕ್ಕೆ 625 ಮಾರ್ಕ್ಸ್ ತಗೊಂಡಿರುವ ಮಗುವಿಗೆ PUC ಫೇಲ್ ಆದವನಿಂದ ಸನ್ಮಾನ ಮಾಡಿಸಬಾರ್ದು. ನಾನು ಮ್ಯಾಥ್ಸು ಬಯಾಲಜಿ ಫೇಲು,
ನನ್ನಂಥವನಿಂದ ಸನ್ಮಾನ ಮಾಡಿದರೆ ಆ ಮಗುವಿನ ಕಷ್ಟಕ್ಕೆ ಅವಮಾನ ಮಾಡ್ದಂಗೆ ಅದು. ಪಾಪ ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿದ್ದೆಗೆಟ್ಕೊಂಡು ಎಲ್ಲೂ ಸಿನಿಮಾ ನೋಡದೆ ಮದುವೆ ಸಂಬಂಧಿಕರು ಮದುವೆ ಮುಂಜಿಗೆ ಹೋಗದೆ ಪಾಪ ಓದಿರ್ತವೆ ಅಂಥವ್ರು ಕರ್ಕೊಂಬಂದು ನಮ್ಮಂಥವ್ರ ಹತ್ರ ಸನ್ಮಾನ ಮಾಡಿಸಿ ಏನು ಸಂದೇಶ ಕೊಡೋರಿದ್ದೀರಿ ನೀವು? ಅವರಿಗೆ ಸನ್ಮಾನ ಮಾಡಬೇಕು ಅಂದರೆ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಯಾರು ರ್ಯಾಂಕ್ ತಗೊಂಡಿದ್ರು ಅವ್ರನ್ನ ಕರ್ಕೊಂಬರ್ರಿ. ಅವ್ರು ಎಲ್ಲೆಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ. ವೇದಿಕೆ ಮೇಲೆ ಇಷ್ಟು ಜನ ರಾಜಕಾರಣಿಗಳಿದಾರಲ್ಲಿ ಇವರು ಎಲ್ಲರ ಹತ್ರನೂ ಒಂದು ಅಸೈನ್ಮೆಂಟ್ ಮಾಡಿಸ್ಬೇಕು ಈ ಮಕ್ಕಳಿಗೆ ಸಂದೇಶ ಕೊಡೋದಕ್ಕೆ ಅನ್ನುವ ಉದ್ದೇಶ